ಸಿಂದಗಿ ನಗರದಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನ ಮಾಡಬೇಕು. ಇಡೀ ಜಿಲ್ಲೆಯಲ್ಲಿರುವಂಥ ಸಾಹಿತಿಗಳಿಗೆ, ಯುವ ಸಾಹಿತಿಗಳಿಗೆ, ಕವಿಗಳಿಗೆ, ಯುವಕರಿಗೆ, ಮಹಿಳೆಯರಿಗೆ ಒಂದು ಹೊಸ ಸಂಚಲನವನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪದಾಧಿಕಾರಿಗಳು ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಇದ್ರ ಬಗ್ಗೆ ಭಾಳ ಒಂದು ಉತ್ತಮವಾದ ಸಂಘಟನೆಯನ್ನು ಮಾಡಿದ್ದಾರೆ. ನಾಳೆ 21-22ನೇ ತಾರೀಕಿನಂದು ಸಿಂದಗಿ ನಗರದಲ್ಲಿ ನಡೆಯುತ್ತಿರುವಂಥ ಈ ಸಮ್ಮೇಳನ, ಇದು ನಮ್ಮ ಸಿಂದಗಿ ನಗರದ ಸಮ್ಮೇಳನ. ಇವತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡಿರಬೇಕು. ಆದರೆ ನಾವು ಸಿಂದಗಿ ನಗರ ಮತ್ತು ಸಿಂದಗಿ ತಾಲೂಕಿನವರಾದ ನಾವೆಲ್ಲರೂ ಸೇರಿ ಅತ್ಯಂತ ಕನ್ನಡದ ಬಗ್ಗೆ ಒಂದು ಅಭಿಮಾನ, ಗೌರವ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದು ನಮ್ಮದೊಂದು ಕರ್ತವ್ಯ ಮತ್ತು ಧರ್ಮ. ಯಾಕಂತಂದ್ರೆ ಯುವ ಪೀಳಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದೆ ಬರಬೇಕು. ಇವತ್ತು ಈ ದೇಶಕ್ಕೆ, ಈ ನಾಡಿಗೆ, ಮಾನವ ಕುಲಕ್ಕೆ ಕೊಟ್ಟಂಥ ಸಂದೇಶ, ಹಿರಿಯರ ಸಂದೇಶವನ್ನು ಈ ಸಾಹಿತ್ಯ ಸಮ್ಮೇಳನದ ಮೂಲಕ ಜನರಿಗೆ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ಸಾಹಿತ್ಯ ಸಮ್ಮೇಳನಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸ್ಥಳೀಯ ಹಿರಿಯ ಸಾಹಿತಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನರಾದ ಇವತ್ತು ಹಮ ಪೂಜಾರಿ ಅವರಿಗೆ ಇವತ್ತು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಇವತ್ತು ನಮ್ಮ ಸಿಂದಗಿ ತಾಲೂಕಿಗೆ ಒಂದು ಗೌರವವನ್ನು ತಂದು ಕೊಟ್ಟಿರುವಂಥ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತೈತಿ. ಅದ್ರ ಜೊತೆಗೆ ನಾವೆಲ್ಲರೂ ಸೇರಿ ಕನ್ನಡದ ಅಭಿಮಾನಿಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ವಿವಿಧ ಪರ ಸಂಘಟನೆಗಳು ನಾವೆಲ್ಲರೂ ಸೇರಿ ಆ 2 ದಿವಸಗಳಲ್ಲಿ ನಡೆಯುತ್ತಿರುವಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತಂದ್ರೆ ಇವತ್ತು ಬೇರೆ ಬೇರೆ ಊರುಗಳಿಂದ, ಹಳ್ಳಿಗಳಿಂದ ಸಿಂದಗಿ ನಗರದ ಎಲ್ಲರಿಗೆ ಅತ್ಯುತ್ತಮವಾದ ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ, ಆಸನದ ವ್ಯವಸ್ಥೆ ಮತ್ತು ಬರುವಂಥ ಅತಿಥಿ ಗಣ್ಯಮಾನ್ಯರಿಗೆ ಗೌರವ ಕೊಡುವಂಥ ಎಲ್ಲ ಕಾರ್ಯಗಳನ್ನು ನಾವು ಭಾಳ ಸುವ್ಯವಸ್ಥಿತವಾಗಿ ಮತ್ತು ಶಿಸ್ತಿನಿಂದ ಮಾಡಿದ್ರೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಒಂದು ಉತ್ತಮವಾದ ಸಂದೇಶ ದೊರಕ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಎಲ್ಲ ಪದಾಧಿಕಾರಿಗಳು ಕಳೆದ 2 ತಿಂಗಳಿಂದ ನಿರಂತರವಾಗಿ ನಮ್ಮ ಸ್ಥಳೀಯ ತಾಲೂಕಿನ ಆಡಳಿತ ಇರ್ಬೋದು, ಸ್ಥಳೀಯ ಗಣ್ಯಮಾನ್ಯರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಗುತ್ತಿಗೆದಾರರಿರ್ಬೋದು, ಇವತ್ತು ಸಾಕಷ್ಟು ಜನ ಇದಕ್ಕೆ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಅವರು ಸಹಿತ ಭಾಳ ಉತ್ತಮ ರೀತಿಯಾದ ಸಹಕಾರ ಕೊಟ್ಟಾರೆ. ಒಟ್ಟಾರೆಯಾಗಿ ಭಾಳ ಪ್ರಥಮ ದಿವಸ 21ನೇ ತಾರೀಕು ನಡೆಯುತ್ತಿರುವಂಥ ಉದ್ಘಾಟನಾ ಸಮಾರಂಭ ಇರ್ಬೋದು, ಮೆರವಣಿಗೆ ಕಾರ್ಯಕ್ರಮ ಇರ್ಬೋದು, ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಇರ್ಬೋದು, ಮತ್ತು ನಮ್ಮ ತಾಯಂದಿರ ಕುಂಭಮೇಳ ಇರ್ಬೋದು, ಅದ್ರ ಜೊತೆಗೆ ಗೋಷ್ಠಿಗಳಿರ್ಬೋದು, ಅದ್ರ ಜೊತೆಗೆ ಸಮಾರಂಭ ಇರ್ಬೋದು, ಆಮೇಲೆ ಎಲ್ಲ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು. ಬರೀ ನಾವು ಉದ್ಘಾಟನೆ ಕಾರ್ಯಕ್ರಮ ಒಂದು ವಿಜೃಂಭಣೆಯಿಂದ ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಅಷ್ಟು ಅರ್ಥ ಬರೋದಿಲ್ಲ. ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗಿದ್ದರಿಂದ ಮುಕ್ತಾಯವಾಗುವವರೆಗೆ ನಮ್ಗೆ ಅದೇ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಸಂದರ್ಭದಲ್ಲಿ ಇಡೀ ಸಿಂದಗಿ ತಾಲೂಕಿನ ಮಹಾಜನತೆಗೆ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅತ್ಯಂತ ವಿನಂತಿಪೂರ್ವಕವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತಂದ್ರೆ 14 ವರ್ಷಗಳ ಹಿಂದೆ ಸಿಂದಗಿ ನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಮ್ಮೇಳನ ಆಗಿತ್ತು. ತದನಂತರ ಬಹುದಿನಗಳ ನಂತರ ಸಿಂದಗಿ ನಗರದಲ್ಲಿ ಇವತ್ತು ಈ ಕಾರ್ಯಕ್ರಮ ಜರುಗುವುದರಿಂದ ನಾವೆಲ್ಲರೂ ಕನ್ನಡದ ಅಭಿಮಾನಿಗಳು, ನಾವು ಕನ್ನಡವನ್ನು ಉಳಿಸ್ಬೇಕು, ಕನ್ನಡದ ಜಲ, ನೆಲ, ಕನ್ನಡದ ಸಂಸ್ಕೃತಿ, ಕನ್ನಡದ ಸಾಹಿತ್ಯ ಉಳಿಸ್ಬೇಕಾಗಿತ್ತಂದ್ರೆ ನಾವೆಲ್ಲರೂ ಭಾಳ ಒಳ್ಳೆಯ ರೀತಿಯಿಂದ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಶ್ರಮಿಸ್ಬೇಕಂತೇಳಿ ಸಂದರ್ಭದಲ್ಲಿ ತಮ್ಮ ಮೂಲಕ ಮಹಾಜನತೆಗೆ ನಾನು ಮನವಿ ಮಾಡ್ಕೋತೀನಿ.